ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತೇನು ನೀವು ಈ ಪ್ರಾಪರ್ಟಿ ನೋಡ್ತಿದ್ದೀರಾ, ಈ ಪ್ರಾಪರ್ಟಿ ನಮಗೆ BSK 6 ಸ್ಟೇಜ್ ಅಲ್ಲಿ ಬರುವಂತಹ ಬಿಡೆ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿಯಿಂದ ಕನಕಪುರ ರೋಡ್ ಅಲ್ಲಿ ಬರುವಂತಹ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಜಸ್ಟ್ ಒಂದೇ 1 ಕಿಲೋಮೀಟರ್ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಕನಕಪುರ ರೋಡ್ ಅಂದ್ರೆ ನಮಗೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, DMart ಮತ್ತೆ KCT ಕಾಲೇಜು, BMTC ಬಸ್ ಸ್ಟಾಪ್ ಮತ್ತೆ KSRTC ಬಸ್ ಸ್ಟಾಪ್ ಗಳ ಜಸ್ಟ್ 1 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ ನಮಗೆ ನಾರ್ತ್ ಬಿಲ್ಡಿಂಗ್ ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತದ್ದು. ಈ ಪ್ರಾಪರ್ಟಿ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಲಿಫ್ಟ್ ಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ವಿತ್ ಡಬಲ್ ಹೈಟ್ ಸೀಲಿಂಗ್ ಅಲ್ಲಿ ಮಾಡಿದ್ದಾರೆ, ವಿತ್ ಲಿಫ್ಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. 3 BHK ಹೌಸ್, ಇಂಡಿಪೆಂಡೆಂಟ್ ಹೌಸ್, ತುಂಬಾ ಲಾವಿಶ್ ಆಗಿ ಕಟ್ಟಿರುವಂತಹ ಮನೆ. ಈ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಆಗಿದೆ. ಈ ಬಿಲ್ಡಿಂಗ್ ಎಲಿವೇಶನ್ ನೋಡಬಹುದು, ಈ ತರ ಇದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಈ ಪೋರ್ಷನ್ ಅಲ್ಲಿ ನಮಗೆ MS ಗ್ರಿಲ್ ಜೊತೆಗೆ ಫೆಂಡ್ರಾಮೆಟಿಕ್ ಶೀಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ನೇಮ್ ಬೋರ್ಡ್ ಗೆ ಈ ಪೋರ್ಷನ್ ಫುಲ್ ನಮಗೆ ಗ್ರಾನೈಟ್ ಕ್ಲೇಡಿಂಗ್ ನ ಕೊಟ್ಟಿರುವಂತದ್ದು. ಫಸ್ಟ್ ಫ್ಲೋರ್ ಅಲ್ಲಿ ನಮಗೆ ನ್ಯಾಚುರಲ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಮತ್ತೆ ಥರ್ಡ್ ಫ್ಲೋರ್ ಅಲ್ಲಿ ನಮಗೆ ಸ್ಟ್ರಕ್ಚರ್ ಪೈಂಟ್ ನ ಯೂಸ್ ಮಾಡಿರುವಂತದ್ದು. ವಿತ್ ಸೆಟ್ ಬ್ಯಾಕ್ ಗೆ ಮತ್ತೆ ಈ ಬಾಲ್ಕನಿ ಪೋರ್ಷನ್ ಗೆಲ್ಲ ನಮಗೆ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಇನ್ಕ್ಲೂಡ್ ಆಗಿರುವಂತದ್ದು. ವೀಕ್ಷಕರೇ, ಇದು ನಾರ್ತ್ ಫೇಸಿಂಗ್ ಬಿಲ್ಡಿಂಗ್, ಈಸ್ಟ್ ಡೋರ್ ಆಗಿದೆ. ರೋಡ್ ವಿಡ್ತ್ ನೋಡಬಹುದು. ರೋಡ್ ನಮಗೆ 30 ಅಡಿ ಟಾರ್ ರೋಡ್ ಆಗಿದೆ. ಕಾವೇರಿ ವಾಟರ್ ಕೂಡ ಬರ್ತದೆ. ಪ್ರೆಸೆಂಟ್ ನಮಗೆ ಡ್ರೈನೇಜ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಎಂಟ್ರಿ ಆಗಿದ ತಕ್ಷಣ ಮನೆ ಒಳಗಡೆ ರೈಟ್ ಸೈಡ್ ಅಲ್ಲಿ ನಮಗೆ ಲಿಫ್ಟ್ ಗೆ ಪ್ರಾವಿಷನ್ ಕೊಟ್ಟಿರುವಂತದ್ದು. ಇಲ್ಲಿ ಏನು ಅಂದ್ರೆ ನಮಗೆ ವಿತ್ ಸೆಕ್ಯೂರಿಟಿ ವೈಸ್ ಅಲ್ಲೆಲ್ಲ ನಮಗೆ ತಮ್ಮ ಇಂಪ್ರೆಷನ್ ಮತ್ತೆ ಪಾಸ್ವರ್ಡ್ ಮತ್ತು ಕಾರ್ಡ್ ಆಕ್ಸೆಸ್ ಕೂಡ ನಮಗೆ ಕೊಡುವಂತ ಸೆಕ್ಯೂರಿಟಿ ವೈಸ್ ಅಲ್ಲಿ ಲಿಫ್ಟ್ ನ ಯೂಸ್ ಮಾಡ್ತಾರೆ. ಅನದರ್ ಪರ್ಸನ್ಸ್ ಯಾರು ನಮಗೆ ಮನೆ ಒಳಗಡೆ ಹೋಗ್ದಿರೋ ತರ ಈ ಲಿಫ್ಟ್ ನ ಯೂಸ್ ಮಾಡುವಂತದ್ದು. ಪ್ರೆಸೆಂಟ್ ನಮಗೆ ಲಿಫ್ಟ್ ಐಟಮ್ಸ್ ಎಲ್ಲ ಬಂದಿದೆ. ಜಸ್ಟ್ ಇನ್ನು 1 ವಾರದಲ್ಲಿ ಲಿಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗೋಗುತ್ತೆ. ಪ್ರೆಸೆಂಟ್ ಈ ಮನೆಯಲ್ಲಿ ಪೆಂಡಿಂಗ್ ಇರೋ ಕೆಲಸ ಬಂದ್ಬಿಟ್ಟು ನಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಮಾತ್ರ ನಮಗೆ ಪೆಂಡಿಂಗ್ ಇರುವಂತದ್ದು. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಅದು ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಡುವಂತದ್ದು. ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀನಿ. ಆರಾಮಾಗಿ 2 ಕಾರ್ಗಳ ಜೊತೆಗೆ 4ರಿಂದ 5 2 ವೀಲರ್ ಕೂಡ ನಾವು ಪಾರ್ಕ್ ಮಾಡಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಕಾರ್ ಪಾರ್ಕಿಂಗ್ ನ ಬಿಲ್ಡ್ ಮಾಡಿದ್ದಾರೆ. ಫ್ಲೋರಿಂಗ್ ನಮಗೆ ಆಂಟಿಸ್ಕೇಟ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ವಾಲ್ ಗಳಿಗೂ ಕೂಡ ನಮಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೆಮಿ POP ವರ್ಕ್ ವಿತ್ ಡಿಸೈನ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಮನೆ ನೋಡಬಹುದು. ಎಂಟ್ರೆನ್ಸ್ ಅಲ್ಲಿ ನಮಗೆ ಫುಲ್ ಗೇಟ್ ಕೊಟ್ಟಿರೋದ್ರಿಂದ ಯಾರು ಕೂಡ ನಮಗೆ ಮೈನ್ ಗೇಟ್ ಇಂದ ಯಾರು ಆಕ್ಸೆಸ್ ಇಲ್ಲ. ಹಿಂದೆಗಡೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಆ ಸೆಟ್ ಬ್ಯಾಕ್ ಅಲ್ಲೂ ಕೂಡ ನಮಗೆ MS ಗ್ರಿಲ್ ವರ್ಕ್ ಜೊತೆಗೆ ಫುಲ್ ಕವರ್ ಮಾಡಿದ್ದಾರೆ. ಹಿಂದೆಗಡೆಯಿಂದ ಆಗ್ಲಿ ಮುಂದೆಗಡೆಯಿಂದ ಆಗ್ಲಿ ಯಾರು ಅನದರ್ ಪರ್ಸನ್ಸ್ ಮನೆ ಕೂಡ ಎಂಟ್ರಿ ಆಗದಿರಾ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಲೊಕೇಶನ್ ವೈಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಈ ಗುಬ್ಳಾಳಾಗ ಹೋಗುವಂತಹ ಏನು 80 ಫೀಟ್ ರೋಡ್ ಡಬಲ್ ರೋಡ್ ಇದೆಯಲ್ಲ, ಆ ರೋಡ್ಗೆ ಜಸ್ಟ್ ನಮಗೊಂದು 3 ಮಿನಿಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಾವು 80 ಫೀಟ್ ರೋಡ್ ಡಬಲ್ ರೋಡ್ಗೆ ಹೋಗ್ಬೋದು ಅಂತ ಲೊಕ್ಯಾಲಿಟಿಲಿ ಈ ಪ್ರಾಪರ್ಟಿ ಇರುವಂತದ್ದು. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ಲಿಫ್ಟ್ ಮತ್ತೆ ನಾರ್ತ್ ಬಿಲ್ಡಿಂಗು ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ಮನೆ ಆಗಿದೆ. ಇನ್ನು ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಏನು ಸ್ಟೇರ್ ಕೇಸ್ ನ ಬಿಲ್ಡ್ ಮಾಡಿದಾರಲ್ಲ, ಇದು ಬಂದು ನಮಗೆ 45 mm ಗ್ರಾನೈಟ್ ನ ಬಿಲ್ಡ್ ಮಾಡಿದ್ದಾರೆ. ಜೊತೆಗೆ ಇದು ಲಪತ್ರ ಗ್ರಾನೈಟ್ ನ ಕೊಟ್ಟಿರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಇಟ್ಕೊಂಡು ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮಗೆ SS ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸು ವೈಲ್ಡ್ ಆಗಿರೋದ್ರಿಂದ ದೊಡ್ಡದಾಗಿರುವಂತಹ ಐಟಮ್ ಕೂಡ ನಾವು ಮೂವ್ ಮಾಡ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಾನೀಗ ಈಸ್ಟ್ ಡೋರ್ ಅಲ್ಲಿ ನಿಂತಿದ್ದೀನಿ. ಈಸ್ಟ್ ಮೈನ್ ಡೋರ್ ಬರುತ್ತೆ. ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ವಾಸ್ತುನ ಮೇಂಟೈನ್ ಮಾಡಿರುವಂತದ್ದು. ಮೈನ್ ಡೋರ್ ನೋಡಿ, ಈ ತರ ಇದೆ ಮೈನ್ ಡೋರು. ವಾಸ್ಕಲ್ ಕೂಡ ಅಷ್ಟೇ 4x9 ಯೂಸ್ ಮಾಡಿದ್ದಾರೆ. ಎಂಟ್ರಿ ಆಗ್ತಾ ಇದ್ದಂಗೆ ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದ್ರಿಂದ ಫುಲ್ಲು ದೊಡ್ಡದಾಗಿ ಬರುತ್ತೆ ನಮಗೆ. ಈ ಮನೆಗೆ ಹೈಲೈಟ್ ಅಂದ್ರೆ ಇದೆ ನೋಡಿದ್ರಲ್ಲ, ಮೇಲ್ಗಡೆ ಸೀಲಿಂಗ್ ಅಲ್ಲಿ ಕೂಡ ನಮಗೆ ವುಡ್ ಕಂಪ್ಲೀಟ್ ಆಗಿ ಈ ವಾಲ್ಗೂ ಕೂಡ ನಮಗೆ ಹಾಗೆ ತಗೊಂಡಿದ್ದಾರೆ. ಈ ಪೋರ್ಷನ್ ಫುಲ್ಲು ನಮಗೆ ವೆನ್ನೀರ್ ಶೀಟ್ ವಿತ್ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ, ಟೀಕ್ವುಡ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಡಬಲ್ ಹೈಟ್ ಸೀಲಿಂಗ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಒಳ್ಳೆ ಶಾಂಡ್ಲೆಟ್ ಲೈಟ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ತುಂಬಾನೇ ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ಸ್ಪೇಸ್ ಇದೆ. ವಿತ್ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. TV ಯೂನಿಟ್ ನೋಡಿ ಹೇಗಿದೆ. ಈ TV ಯೂನಿಟ್ ಆಗಲಿ, ಆ ಪೋರ್ಷನ್ ಅಲ್ಲಿ ನಮಗೆ ಡಿವೈಡ್ ಮಾಡಿರುವಂತಹ ಇಂಟೀರಿಯರ್ ಡಿಸೈನು, ಈ ಸೀಲಿಂಗ್ ಅಲ್ಲಿ ಕಿಚನ್ ಏನ್ ಬರ್ತದೆ ಈ ಸೀಲಿಂಗ್ ಅಲ್ಲಿ ಕೂಡ ಇಂಟೀರಿಯರ್ ಡಿಸೈನ್ ಎಲ್ಲ ನಮಗೆ ವೆನೀರ್ ಪಾಲಿಶಿಂಗ್ ಅಲ್ಲೇ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದೆಲ್ಲ. ವಿತ್ ಮೈನ್ ಡೋರ್ಗೆ ಏನು ಪಾಲಿಶಿಂಗ್ ಆಗಿದೆ ಅದೇ ಪಾಲಿಶಿಂಗ್ ವರ್ಕ್ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ದೊಡ್ಡದಾಗಿರುವಂತಹ TV ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಕೆಳಗಡೆ ನೋಡಬಹುದು ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಫುಲ್ ವೆನ್ನೀರ್ ಶೀಟ್ ಅಲ್ಲಿ ನಮಗೆ ಪಾಲಿಶಿಂಗ್ ಕಂಪ್ಲೀಟ್ ಆಗಿರುವಂತದ್ದು. ಲೈಟ್ ಗಳಾಗ್ಲಿ ವರ್ಕ್ ಆಗ್ಲಿ ಯಾವ್ದು ರೀತಿ ಎಲ್ಲೂ ಒಂದು ಚೂರು ಕೂಡ ನಮಗೆ ಕಾಂಪ್ರೋ ಆಗದಿರ ಬಿಲ್ಡ್ ಮಾಡಿರುವಂತದ್ದು. ಲವ್ಲಿ ಆಗಿದೆ ಅಂತಾನೆ ಹೇಳ್ಬೋದು.
ಆಮೇಲೆ ಎಕ್ಸಾಕ್ಟ್ 90 ಡಿಗ್ರಿಲಿ ನಾವು ಟಿವಿ ನೋಡ್ಬೋದು. ಟಿವಿ ಮುಂದೆಗಡೆನೆ ಸೋಫಾ ಹಾಕೊಂಡು ಕ್ಲೀನ್ ಆಗಿ ಟಿವಿ ನೋಡ್ಬೋದು. ಆ ತರ ಸ್ಪೇಷಿಯಸ್ ಆಗಿ ಈ ಲಿವಿಂಗ್ ರೂಮು ವಿತ್ ಟಿವಿ ಯೂನಿಟ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇನ್ನ ಸೆಕೆಂಡ್ ಫ್ಲೋರ್ಗೆ ಏನಾದ್ರು ಹೋಗ್ಬೇಕಾದ್ರೆ ಏನಿದೆ ಸ್ಟೇರ್ ಕೇಸ್ ಇದೆ, ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ನೋಡಿ ವಿತ್ ಸ್ಟೋರೇಜ್ ವೈಸ್ ಅಲ್ಲಿ ಇಂಟೀರಿಯರ್ ಡಿಸೈನ್ ವರ್ಕ್ ವಿತ್ ಟೀಕ್ವುಡ್ ಪಾಲಿಶಿಂಗ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಕಿಚನ್ ಪ್ರೊವೈಡ್ ಮಾಡಿರುವಂತದ್ದು. ಇನ್ ಕೇಸ್ ಏನಾದ್ರೂ ನಮಗೆ ಪ್ರೈವಸಿ ಬೇಕು ಕಿಚನ್ ಅಂದ್ರೆ ಮೇಲ್ಗಡೆ ಏನಾದ್ರು ಒಂದು ಕಟನ್ ರಾಡ್ ತರ ಏನಾದ್ರು ಹಾಕೊಂಡ್ರೆ ಹಾಕೋಬಹುದು, ಬೇಕು ಅಂದ್ರೆ ನಾವು ಹಾಕೋಬಹುದು. ಇಲ್ಲ ನಮ್ಗೆ ಹೆಂಗೆ ಇತ್ತು ಅಂದ್ರೆ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ, ಆಟ ಆಡೋ ಮಕ್ಳಿತ್ತು ಅಂದ್ರೆ ಅವ್ರಿಗೆ ಮಾಡಿಸಿದ ಜಾಗ ಅಂತಾನೆ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿದೆ, ಸಕ್ಕತ್ತಾಗಿದೆ ನೋಡಿ ಹೆಂಗಿದೆ, ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗು ಗ್ರಾನೈಟ್ ಆಗಿರೋದ್ರಿಂದ ಎದ್ದು ಕಾಣಿಸ್ತಿದೆ, ಬಂಬಾಟಾಗಿದೆ. ಇನ್ನ ಕಿಚನ್ ಬಗ್ಗೆ ಮಾತಾಡೋದ್ರೆ ನೋಡ್ಬೋದು, ಕೌಂಟ್ರು ಎಲ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ. ಇಟಾಲಿಯನ್ ಶೈಲಿಯಲ್ಲಿ ಮಾಡಿರುವಂತಹ ಕಿಚನ್ ಏರಿಯಾ. ಮೇಲ್ಗಡೆ ಲಾಫ್ಟ್ ವಿತ್ ಸ್ಟೋರೇಜು, ಅದ್ರ ಕೆಳಗಡೆ ವಿತ್ ಪ್ರೊಫೈಲ್ ಲೈಟು. ಸೆಂಟ್ರಲ್ಲಿ ನಮಗೆ ವೈಟ್ ಕಲರ್ ಏನು ಲ್ಯಾಮಿನೇಟ್ ಯೂಸ್ ಮಾಡಿದಾರಲ್ಲ ಇದೆಲ್ಲ ನಮಗೆ ಸ್ಟೋರೇಜ್ ಬರುತ್ತೆ. ಈ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜು. ಕೆಳಗಡೆ ನಮಗೆ ಬ್ಯಾಸ್ಕೆಟ್ ಗಳು ಪ್ರೊವೈಡ್ ಮಾಡಿದ್ದಾರೆ ಪ್ಲೇಟ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆಲ್ಲ. ಈ ಪೋರ್ಷನ್ ಅಲ್ಲಿ ಗ್ರಾನೈಟ್ ಸ್ಲಾಬ್ ನ ಕೊಟ್ಟಿರುವಂತದ್ದು ವಿತ್ ಗ್ಯಾಸ್ ಪ್ರೊವಿಷನ್ ಈ ಪೋರ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಚಿಮ್ಮಿಗೆ ಈ ಪೋರ್ಷನ್ ಅಲ್ಲಿ ಏನ್ ಸ್ಪೇಸ್ ಕೊಟ್ಟಿದ್ದಾರೆ, ಇದು ಚಿಮ್ಮಿ ಪಾಯಿಂಟ್. ಇದು ಪಕ್ಕದಲ್ಲಿ ನಮಗೆ ಆಕ್ವಾಗಾರ್ಡ್ ಪಾಯಿಂಟ್ ಕೂಡ ಕೊಟ್ಟಿರುವಂತದ್ದು. ಮೇಲ್ಗಡೆ ಎಲ್ಲ ಸ್ಟೋರೇಜ್ ತುಂಬಾ ದೊಡ್ಡದಾಗಿರೋದ್ರಿಂದ ದೊಡ್ಡ ಐಟಮ್ಸ್ ಗಳು ಕೂಡ ನಾವು ಸ್ಟೋರೇಜ್ ಮಾಡ್ಕೊಬಹುದು. ಮೇಲ್ಗಡೆ ಅಷ್ಟು ಜಾಗ ಕೊಟ್ಟಿದ್ದಾರೆ ಈ ಲಾಫ್ಟ್ ಅಲ್ಲಿ. ಅವಾಗಲೇ ಹೇಳ್ದಂಗೆ ಸೀಲಿಂಗ್ ಕೂಡ ಅಷ್ಟೇ ಇತ್ತು, ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. POP ನಮಗೆ ಫಸ್ಟ್ ಫ್ಲೋರ್ ಯಾವುದೇ ರೀತಿ ನಮಗೆ POP ಯೂಸ್ ಮಾಡಿಲ್ಲ. ಇದು ದೇವ್ರ ಮನೆ. ಆರಾಮಾಗಿ ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ವಾಲ್ಗಳಿಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿರುವಂತದ್ದು, ಇದು ಗೋಪುರ ಶೈಲಿಯಲ್ಲಿ ಮಾಡಿರುವಂತದ್ದು. ಮೈಂಡ್ ಡೋರ್ ಬಂದು ಟಫನ್ ಗ್ಲಾಸ್ ಬರುತ್ತೆ, ಫ್ರೇಮು ಟೀಕ್ವುಡ್ ಬರುತ್ತೆ, ಮತ್ತೆ ವಾಸ್ಕಲ್ ಕೂಡ ನಮಗೆ ಟೀಕ್ವುಡ್ ಬರುತ್ತೆ. ಬಾರ್ಡರ್ ಗಳೆಲ್ಲ ನಮಗೆ ವೆನಿರ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ. ಮೇಲ್ಗಡೆ ಗೋಪುರ ಶೈಲಿಯಲ್ಲಿ ನಮಗೆ ತಗೊಂಡಿರುವಂತದ್ದು ಈ ಪೂಜಾ ಮನೆ. ಬಟ್ ಏನಂದ್ರೆ ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತಹ ದೇವ್ರ ಮನೆ ಇದು. ಇನ್ ಕೇಸ್ ಏನಾದ್ರು ಕಿಚನ್ ಏರಿಯಾ ಬಿಲ್ಡ್ ಮಾಡ್ಕೊಂಡು ಡೈನಿಂಗ್ ಏನಾದ್ರು ಇಲ್ಲಿ ಹಾಕೊಳ್ತೀವಿ ಅಂದ್ರೆ ನಾವು ಆರಾಮಾಗಿ ನಾವು ಡೈನಿಂಗ್ ಏರಿಯಾನ ಕನ್ವರ್ಟ್ ಮಾಡಬಹುದು. ಅದ್ರ ಪಕ್ಕದಲ್ಲಿ ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಕೂಡ ಹಾಕೋಬಹುದು. ಆ ಪೋರ್ಷನ್ ಅಲ್ಲಿ ಅಂದ್ರೆ ನಮಗೆ ಲಿಫ್ಟ್ ಬಂದಿರೋದ್ರಿಂದ ಅಷ್ಟು ಜಾಗ ನಮಗೆ ಕಟ್ ಆಗುತ್ತೆ. ಈ ಪೋರ್ಷನ್ ಅಲ್ಲಿ ಒಂದು ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಇಲ್ಲೊಂದು 2ರಿಂದ 4 ಜನ ಕುತ್ಕೊಳ್ಳುವಂತಹ ಒಂದು ಡೈನಿಂಗ್ ಏರಿಯಾ ಕೂಡ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಈ ಕಿಚನ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಯುಟಿಲಿಟಿ ಇದೆ. ಯುಟಿಲಿಟಿ ಅಂಡ್ ಒಂದು ಕಾಮನ್ ವಾಶ್ರೂಮ್. ಇದು ಚೆನ್ನಾಗಿದೆ. ಈ ಪೋರ್ಷನ್ ಎಲ್ಲ ವಿತ್ ಸ್ಟೋರೇಜ್ಗೆ ಗ್ರಾನೈಟ್ ಸ್ಲಾಬ್ ನ ಕೊಟ್ಟಿದ್ದಾರೆ. ವಾಲ್ಗಳಿಗೆಲ್ಲ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ನಮಗೆ ಆಂಟಿ ಸ್ಕೈಡ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು ವಿತ್ ಪಾಯಿಂಟ್, ಇನ್ ಲೈಟ್, ಔಟ್ ಲೈಟ್. ಡಿಶ್ ವಾಶ್ ಏನಾದ್ರು ಇಟ್ಕೊಂಡ್ರೆ ಅದಕ್ಕೆ ಪವರ್ ಸಪ್ಲೈಗೆ ಪಾಯಿಂಟ್, ವಾಟರ್ ಸೋರ್ಸ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ನೋಡಿ. ಅದು ಬಂದು ನಮ್ಗೊಂದು ಕಾಮನ್ ವಾಶ್ರೂಮ್ ಬರುತ್ತೆ. ಇನ್ ಕೇಸ್ ಏನಾದ್ರು ನಮಗೆ ಕಾಮನ್ ವಾಶ್ರೂಮ್ ಏನಾದ್ರು ಬೇಡ ಅಂದ್ರೆ ಇಲ್ಲಿ ನಾವು ವಾಷಿಂಗ್ ಮಿಷಿನ್, ಡಿಶ್ ವಾಶ್ ಏನ್ ಬೇಕು ನಾವು ಇದನ್ನ ಮೇಂಟೆನೆನ್ಸ್ ನ ಮಾಡಬಹುದು. ಈ ಬಾಕ್ಸ್ ಗಳೆಲ್ಲ ಏನ್ ನೋಡ್ತಿದ್ರಲ್ಲ ಎಲ್ಲ ಲಿಫ್ಟ್ ಐಟಮ್ಸ್ ಗಳ ಬಂದಿರುವಂತದ್ದು ಐಟಮ್ಸ್ ಎಲ್ಲ ಬಂದಿದೆ. ಇನ್ನು ವಿತಿನ್ 1 ವೀಕ್ ಅಲ್ಲಿ ನಮಗೆ ಲಿಫ್ಟ್ ಕೂಡ ನಮಗೆ ವರ್ಕ್ ಆಗಿ ಹೋಗ್ಬಿಡುತ್ತೆ. ಇನ್ ಕೇಸ್ ಯಾರಾದ್ರೂ ವಿಸಿಟರ್ಸ್ ಯಾರಾದ್ರೂ ಬಂದ್ರೆ, ಸ್ವಲ್ಪ ವಯಸ್ಸಾದವರು, ಮಂಡಿ ನೋವಿರೋರು ಅಂತ ಬಂದ್ರೆ ಆರಾಮಾಗಿ ಲಿಫ್ಟ್ ಅಲ್ಲಿ ಓಡಾಡ್ಕೊಂಡು ಮನೆಯನ್ನ ನೋಡ್ಬೋದು. ಚೆನ್ನಾಗಿದೆ ಮನೆ, ಚೆನ್ನಾಗಿದೆ, ಲೊಕ್ಯಾಲಿಟಿ ಚೆನ್ನಾಗಿದೆ, ಕನೆಕ್ಟಿವಿಟಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಮೈನ್ ನನ್ಗಂತೂ ತುಂಬಾ ಲೈಕ್ ಆಯ್ತು ಇಲ್ಲಿ ಯೂಸ್ ಮಾಡಿರೋ ಲೈಟು, ಅಲ್ಟಿಮೇಟ್ ಆಗಿದೆ. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸ್ಟೇರ್ ಕೇಸು ವೈಲ್ಡ್ ಆಗೇ ಇದೆ, ಯಾವುದೇ ರೀತಿ ನಮಗೆ ಲಿಫ್ಟ್ ಇದೆ ಅಂತ ಯಾವುದೇ ರೀತಿ ಕಡಿಮೆ ಮಾಡಿಲ್ಲ. 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬಾಲ್ಕನಿ ಪ್ರೊವೈಡ್ ಮಾಡಿರುವಂತದ್ದು. ಬಟ್ ಇದೆಲ್ಲ ನಮಗೆ ಸ್ಟ್ಯಾಂಡಿಂಗ್ ಬಾಲ್ಕನಿ ಅಷ್ಟೇ, ಸಿಟ್ಟಿಂಗ್ ಬರೋದಿಲ್ಲ, ಓನ್ಲಿ ಸ್ಟ್ಯಾಂಡಿಂಗ್ ಬಾಲ್ಕನಿ, ಒಂದಿಬ್ರು ನಿಂತ್ಕೊಬಹುದು. ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ನಮಗೆ ಲಿಫ್ಟ್ ಬರುತ್ತೆ. ನೋಡೋದಲ್ಲ, ಡಬಲ್ ಹೈಟ್ ಸೀಲಿಂಗ್, ಇಲ್ಲಿಂದ ಇಲ್ಲಿವರೆಗೂ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಚೆನ್ನಾಗಿದೆ. ಝೂಮರ್ ಲೈಟ್ ನೋಡಿ, ಬೊಂಬಾಟಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು ಲೈಟ್, ಸಖತ್ತಾಗಿದೆ. ಈ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ.
ಈಗೇನು ನೋಡ್ತಾ ಇದ್ದಾರೆ ಎಲ್ ಶೇಪಲ್ಲಿ ಫುಲ್ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಈ ಮಂಚ ಏನಿದೆ, ಮಂಚ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಫುಲ್ ಇಂಟೀರಿಯರ್, ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಕೂಡ ನಮ್ಗೆ ಇಂಟೀರಿಯರ್ ಡಿಸೈನ್ ತಗೊಂಡಿದ್ದಾರೆ. ಮೇಲ್ಗಡೆ ಕೂಡ ನಮಗೆ POP ವರ್ಕ್ ಜೊತೆಗೆ ವಿತ್ ಇಂಟೀರಿಯರ್ ಡಿಸೈನ್ ತಗೊಂಡಿರುವಂತದ್ದು. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಇದೆ. ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ವಿತ್ ಸ್ಟೋರೇಜ್ ವಿತ್ ಡ್ರಾಯರ್ ಬಾಕ್ಸ್ ಗೆ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಮಗೆ 2 ಸ್ಲೈಡಿಂಗ್ ಡೋರ್ ಪ್ಲಸ್ 2 ಸ್ಲೈಡಿಂಗ್ ಡೋರ್ ಇರುವಂತಹ 4 ಡೋರ್ಗಳು ವಾರ್ಡ್ರೋಬ್ ಇದೆ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಟಿವಿ ಯೂನಿಟ್ ಪ್ರೊವೈಡ್ ಮಾಡಿದ್ದಾರೆ. ಟಿವಿ ಯೂನಿಟ್ ಕೆಳಗಡೆ ಫುಲ್, ಈ ಪೋರ್ಷನ್ ಫುಲ್ ಸ್ಟೋರೇಜ್ ವಿತ್ ಕೇಬಲ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಇದೆರಡು ಬಂದು ನಮಗೆ ಸ್ಟೋರೇಜ್ ಬರುತ್ತೆ. ಈ ಡೋರ್ ನಮಗೆ ಸ್ಟೋರೇಜ್ ಬರುತ್ತೆ. ಈ ಡೋರ್ನ ಓಪನ್ ಮಾಡಿದ್ರೆ ನಮಗೆ ಮಿರರ್ ಇದೆ. ಇದು ಡ್ರೆಸ್ಸಿಂಗ್ ಏರಿಯಾ, ಮಿರರ್ ಇದೆಯಲ್ಲ, ಈ ಮಿರರ್ ಬ್ಯಾಕ್ ಗ್ರೌಂಡ್ ಅನ್ನು ಕೂಡ ನಮಗೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಟೋಟಲ್ ನಮಗೆ 4 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಇದು. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಈ ವಾಸ್ಕಲ್ ಏನ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನಮಗೆ ಟೀಕ್ ಬರುತ್ತೆ ನೋಡಿ. 2x4 ಬೆಡ್ರೂಮ್ ಫಟಿಲ್ಸ್ ವಾಲ್ಗಳಿಗೆ, ಆಂಟಿ ಸ್ಕೇಲ್ ಬೆಡ್ರೂಮ್ ಫಟಿಲ್ಸ್ ಫ್ಲೋರಿಂಗ್ಗೆ, ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶ್, ವೆಂಟಿಲೇಷನ್ಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ, ಎಕ್ಸಿಟ್ ಫ್ಯಾನ್ ಕೂಡ ನಮಗೆ ಅಲ್ಲಿ ಒಳಗಡೆ ಮೇಲ್ಗಡೆ 6 ಇಂಚ್ಗೂ ಕೂಡ ನಮ್ಗೊಂದು ಫ್ಯಾನ್ ಹಾಕೊಬಹುದು. ಈ ಪೋರ್ಷನ್ ಇದೆಲ್ಲ ಇಲ್ಲೂ ಕೂಡ ನಾವೊಂದು ಫ್ಯಾನ್ ಹಾಕೊಬಹುದು. ಆ ತರ ಎರಡಕ್ಕೂ ನಮಗೆ ಎಕ್ಸಿಟ್ ಫ್ಯಾನ್ಗೆ ಜಾಗನ ಬಿಟ್ಟಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಚೆನ್ನಾಗಿದೆ. ಮನೆಗೆ ಹೈಲೈಟು ಒಂದು ಡಬಲ್ ಲೈಟು, ಇನ್ನೊಂದು ಲಿಫ್ಟ್, ಈ ಎರಡೇ ಈ ಮನೆಗೆ ಹೈಲೈಟು. ಆಮೇಲೆ ತುಂಬಾ ಜನ ರಿಕ್ವೈರ್ಮೆಂಟ್ಗಳು ಏನು ಅಂದ್ರೆ, ನಮಗೆ ನಾರ್ತ್ ಬಿಲ್ಡಿಂಗ್ ಬೇಕು, ನಾರ್ತ್ ರೋಡ್ ಇರೋದು ಬೇಕು ಅಂತಿದ್ರು. ನಾರ್ತ್ ಬಿಲ್ಡಿಂಗ್ ಅಲ್ಲೇ ಡಬಲ್ ಲೈಟು ವಿತ್ ಲಿಫ್ಟ್ಗೆ ಪ್ರೊವೈಡ್ ಮಾಡಿದ್ದಾರೆ, ಚೆನ್ನಾಗಿದೆ. ಈಗ 3ನೇ ಫ್ಲೋರ್ ಅಲ್ಲಿ ಇದ್ದೀನಿ. 2nd ಫ್ಲೋರ್ ಅಲ್ಲಿ ನೋಡಿದ್ರಲ್ಲ ಬಾಲ್ಕನಿ, ಸೇಮ್ ಆಸ್ ಇಟ್ ಈಸ್ ಬಾಲ್ಕನಿ. ಇದು ಸ್ಟ್ಯಾಂಡಿಂಗ್ ಬಾಲ್ಕನಿ ವಿತ್ ಟಫ್ ಗ್ಲಾಸ್ ಎಕ್ಸಸ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ವಿತ್ ಲಿಫ್ಟ್ಗೆ ಜಾಗ ಬಿಟ್ಟಿರುವಂತದ್ದು. ವೆಂಟಿಲೇಷನ್ಗೆ ಇಲ್ಲೊಂದು ವಿಂಡೋ, ಈ ರೂಮ್ಗೆ ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ ನೋಡಿ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಇದೆ ವಿತ್ ಡ್ರೆಸ್ಸಿಂಗ್ ಏರಿಯಾ ವಿತ್ ಡ್ರಾಯರ್ ಬಾಕ್ಸ್ಗಳು. ಮೇಲ್ಗಡೆ ಲಾಫ್ಟು, POP ವರ್ಕು, LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಬಟ್ ಏನು ಅಂದ್ರೆ, ಈ ಬೆಡ್ರೂಮ್ಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಜಾಗ ಏನ್ ಮಾಡಿದ್ದಾರೆ, ಲಿಫ್ಟ್ ಬಂದಿದೆಯಲ್ಲ, ಇದಕ್ಕೆ ಒಂದು ಕಾಮನ್ ಬಾತ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಇದು ಕಾಮನ್ ಬಾತ್ರೂಮ್ ಬರುತ್ತೆ ಆ ಬೆಡ್ರೂಮ್ಗೆ ನೋಡಿ. 2x4 ಬೆಡ್ರೂಮ್ ಫಟಿಲ್ಸ್, ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್. ಬಟ್ ಏನಂದ್ರೆ 2030 ಇದಕ್ಕಿಂತ ಇನ್ನ ನಾವು ಜಾಸ್ತಿ ಏನು ಮಾಡಕ್ ಬರೋದಿಲ್ಲ, ಜಾಗ ಸಾಕಾಗೋದಿಲ್ಲ. ಬಟ್ ಓಕೆ, ಇಲ್ಲೂ ಕೂಡ ವಿತ್ ಸ್ಟೋರೇಜ್ಗೆ ಜಾಗ ಕೊಟ್ಟಿರುವಂತದ್ದು. ಆ ಬೆಡ್ರೂಮ್ಗೆ ಇದು ಕಾಮನ್ ಬಾತ್ರೂಮು. ಇಲ್ಲಿ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲೂ ಅಷ್ಟೇ ವೀಕ್ಷಕರೇ, ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ತಗೊಂಡಿದ್ದಾರೆ. ವಿತ್ ವಿಂಡೋ ಕೂಡ ನಮಗೆ ಟೀಕ್ ವುಡ್ ವಿತ್ ಶಟರ್ಸ್ ಕೂಡ ನಮಗೆ ಟೀಕ್ ವುಡ್ ನ ಯೂಸ್ ಮಾಡಿರುವಂತದ್ದು. ಇಲ್ಲಿ ಬಂದು ನಮಗೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಇದೆ. ಮೇಲ್ಗಡೆ ಲಾಫ್ಟ್ ವರ್ಕ್, ಅದ್ರ ಪಕ್ಕದಲ್ಲಿ ಡ್ರಾಯರ್ ಬಾಕ್ಸ್ ನ ಮಾಡಿದ್ದಾರೆ. ಇಲ್ಲಿ ಡ್ರಾಯರ್ ಬಾಕ್ಸ್ಗಳು ವಿತ್ ಡ್ರೆಸ್ಸಿಂಗ್ ಏರಿಯಾ ವಿತ್ ಟಿವಿ ಯೂನಿಟ್ ಇದು. ಬಟ್ ಏನಂದ್ರೆ ಇಲ್ಲಿ 3 ಟಿವಿ ಯೂನಿಟ್ಗಳು ಬರುತ್ತೆ. 2 ಮಾಸ್ಟರ್ ಬೆಡ್ರೂಮ್, 2 ಒಂದು ಹಾಲಲ್ಲಿ ಒಂದು. ಈ 3 ಟಿವಿ ಯೂನಿಟ್ ಅಲ್ಲೂ ದೊಡ್ಡದಾಗಿರುವಂತಹ ಟಿವಿ ಮೌಂಟ್ ಮಾಡುವಷ್ಟು ಜಾಗಗಳೇ ನಮಗೆ ಜಾಗ ಟಿವಿ ಯೂನಿಟ್ ನ ಬಿಲ್ಡ್ ಮಾಡಿರುವಂತದ್ದು. ಈ ಬೆಡ್ರೂಮ್ ಅಲ್ಲಿರುವಂತಹ ಅಟ್ಯಾಚ್ ಬಾತ್ರೂಮ್ ಇದು ಹೀಗಿದೆ. ಸೇಮ್ ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್, ಹ್ಯಾಂಡ್ ವಾಶ್. ಇದೇನು ಅಂದ್ರೆ ಸ್ಟೋರೇಜ್ ಅಲ್ಲಿ 2 ಗ್ರಾನೈಟ್ ಪೀಸ್ಗಳನ್ನ ಜಾಗ ಕೊಟ್ಟಿದ್ದಾರೆ. ತುಂಬಾ ಮನೆಗಳಲ್ಲಿ ಇದು ರೇರು ಕೊಡೋದು, ಬಟ್ ಓಕೆ. ಬಟ್ ಏನಂದ್ರೆ ಈ ರೂಮ್ಗೆ ಇದೊಂದು ಕಾಮನ್ ಬಾತ್ರೂಮ್ ಕೊಟ್ಟಿರುವಂತದ್ದು. ಬಟ್ ವಿಧಿ ಇಲ್ಲ, ಜಾಗ ಇಲ್ಲ. ಬಟ್ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿದ್ದಾರೆ, ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿದೆ. ಇನ್ನು ವೀಕ್ಷಕರಿಗೆ ಟೆರೆಸ್ಗೆ ಹೋಗೋಣ. ಟೆರೆಸ್ಗೆ ಹೋಗೋದಕ್ಕೆ ಈ ಸ್ಟೇರ್ ಕೇಸ್ ನಮಗೆ ಟೆರೆಸ್ ವರೆಗೂ ಬಿಲ್ಡ್ ಆಗಿರೋದ್ರಿಂದ ಮೇಲ್ಗಡೆ ನಾವು ಗಾರ್ಡನ್ ಏರಿಯಾ, ಸಿಟ್ಟಿಂಗ್ ಏರಿಯಾ, ಫ್ಯೂಚರ್ಗೆ ಏನಾದ್ರು ಮಂಗಳೂರು ಟೈಲ್ಸ್ ಹಾಕೊಂಡು ಏನಾದ್ರು ಸಿಟ್ಟಿಂಗ್ ಏರಿಯಾ ತರ ನಾವು ಬಿಲ್ಡ್ ಮಾಡ್ಕೊಳ್ತೀವಿ ಅಂದ್ರೆ ಆರಾಮಾಗಿ ಬಿಲ್ಡ್ ಮಾಡ್ಬೋದು. ಲಿಫ್ಟ್ ಕೆಳಗಡೆಗೆ ಲಾಸ್ಟು. ಇದು ಬಂದು ನಮಗೆ ಲಿಫ್ಟ್ ಮೇಂಟೆನೆನ್ಸ್ ಏರಿಯಾ. ಇಲ್ಲಿ ಮ್ಯಾನ್ಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ನಿಂತ್ಕೊಂಡು ಒಗೆಯೋತರ ಇವರು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಬಟ್ಟೆ ಹಾರಾಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಒಂದು ಟಿ ಆಂಗಲ್, ಮೇಲ್ಗಡೆ 1000 ಲೀಟರ್ ಟ್ಯಾಂಕು, ಅದ್ರ ಕೆಳಗಡೆ ವಾಷಿಂಗ್ ಮಿಷಿನ್ ಏರಿಯಾ.
ಟೆರೆಸಲ್ಲಿ ಈ ಥರ ಇದೆ. ಇನ್ ಕೇಸ್ ಏನಾದರೂ ಫ್ಯೂಚರ್ಗೆ ಏನಾದರೂ ಈ ಪೋರ್ಷನ್ ಫುಲ್ ನಾವೇನಾದ್ರು ರೂಮ್ ಥರ ಕನ್ಸಿಡರ್ನ ಮಾಡ್ತೀವಿ ಅಂದರೆ ಸೋಲಾರ್ ಪ್ಯಾನಲ್ಗಳು ಬರುತ್ತಲ್ಲ ಅದನ್ನೇನಾದ್ರು ಹಾಕಿಸ್ಕೊಬೋದು, ಇಲ್ಲಾಂದರೆ ಮಂಗ್ಳೂರ್ ಟೈಲ್ಸ್ ಏನಾದ್ರು ಹಾಕಿಸ್ಕೊಂಡ್ರು ಕೂಡ ಕ್ಲೀನಾಗಿ ಇದೊಂದು ರೂಮ್ ಥರ ನಾವು ಕನ್ಸಿಡರ್ ಮಾಡ್ಬೋದು. ಸಿಟ್ಟಿಂಗ್ ಏರಿಯಾ, ಗಾರ್ಡನ್ ಏರಿಯಾ, ನಮಗೆ ಯಾವ ಥರ ಬೇಕೋ ಆ ಥರ ಏರಿಯಾನ ಈ ಟೆರೆಸಲ್ಲಿ ಕನ್ವರ್ಟ್ ಮಾಡ್ಕೊಬೋದು. ಆ ಥರ ಆಪ್ಷನ್ ಇದೆ ಈ ಮನೇಲಿ. ಇದು ನಾರ್ತ್ ಬಿಲ್ಡಿಂಗು ಈಸ್ಟ್ ಡೋರಲ್ಲಿ ಕಟ್ಟಿರುವಂಥದ್ದು BSK 6 ಸ್ಟೇಜಲ್ಲಿ ಬರುವಂತಹ BDA ಪ್ರಾಪರ್ಟಿಗೆ ಇರುವಂತಹ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಜಸ್ಟ್ ಪ್ರಾಪರ್ಟಿ ಕೋಡನ್ನು ಕೊಟ್ಟಿರ್ತೀನಿ. ಆ ಕೋಡ್ ಹೇಳಿದ್ರೆ ಸಾಕು ಈ ಪ್ರಾಪರ್ಟಿ ಬಗ್ಗೆ ಮೋರ್ ಇನ್ಫಾರ್ಮೇಷನ್ನ ಹೇಳ್ಬೋದು. ಹಾಗೆ ಡಿಸ್ಪ್ಲೇದಲ್ಲಿ ಕೂಡ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು ಮತ್ತು ಟೆಕ್ಸ್ಟ್ ಆದರೂ ಮಾಡ್ಬೋದು. ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಲು ಹಾಗೆ ಇನ್ಸ್ಟಾ ಪೇಜ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಿಮ್ಮ ಪ್ರಾಪರ್ಟಿಗಳನ್ನ ಏನಾದರೂ ಸೇಲ್ ಮಾಡಬೇಕು, ನಿಮ್ಮವ್ರಿಗೆ ಏನಾದರೂ ಪ್ರಾಪರ್ಟಿಗಳು ಬೇಕು ಅಂದರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಅದ್ಭುತವಾದಂಥ ಮನೆಯ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.